Indian Spice House Family Restaurant and Dhaba. Veg and non-veg special items. Delicious soups. Address: Sholapur Road, opposite to Patal Gardenia, Vijaypur. Indian Spice House Family Restaurant and Dhaba. स्वागत है आपका बी न्यूज नेशन में। मैं हूं आबिद हुसैन शेख। बीजापुर में इंडी एमएलए यशवंत राय गौड़ा की प्रेस मीट। आज बीजापुर के प्रवासी मंदिर में मीडिया से बात करते हुए इंडी विधायक यशवंत राय गौड़ा पाटिल ने श्री भीमा शंकर शुगर फैक्ट्री के चुनाव की जानकारी देते हुए कहा कि इस शुगर फैक्ट्री की स्थापना 1983 में की गई थी। पिछली बार हमने 2,20,000 गन्ना क्रश किया और किसानों को सबसे अधिक लाभ 2,400 रुपये के हिसाब से रुपया दिया। फिलवक्त कर्ज चुकाने तक चुनाव प्रक्रिया न करके अविरोध चयन का निवेदन फैक्ट्री के सदस्यों और किसानों से किया। एमएलए ने सहकारी क्षेत्र को मजबूत करने के लिए चुनाव की प्रक्रिया का आरंभ हो गया है। कल से ही नॉमिनेशन भरे जा रहे हैं। फरवरी 16 और 17 को स्क्रूटनी होगी, 18 को नॉमिनेशन वापस लिया जाएगा। ज़रूरत पड़ने पर 24 को मतदान किया जाएगा, कहा शुगर फैक्ट्री के संस्थापक यशवंत राय गौड़ा पाटिल ने। ಸಕ್ಕರೆ ಕಾರ್ಖಾನೆ ತಮ್ಮೆಲ್ಲ ಗೊತ್ತಿರತಕ್ಕಂತೆ ಅನೇಕ ದಶಕಗಳ ನಮ್ಮ ಭಾಗದ ರೈತರ ಕನಸು ನನಸಾಗಿ ಒಂದು ಸಹಕಾರಿ ವಲಯಕ್ಕೆ ಹೊಸ ಚೈತನ್ಯ ತುಂಬತಕ್ಕಂಥ ಒಂದು ಪ್ರಯತ್ನವನ್ನು ನಾವೆಲ್ಲ ಮಾಡಿದ್ದೀವಿ. ಇವತ್ತು ಅದಕ್ಕೊಂದು ಚುನಾವಣೆಯನ್ನು 4 ವರ್ಷದ ಸ್ಪೆಷಲ್ ಆಫೀಸರ್ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು MD ಇಟ್ಟುಕೊಂಡು ನಾವೆಲ್ಲ ಆ ರೀತಿ ಕೆಲಸವನ್ನು ಮಾಡ್ಕೊಂಡು ಬಂದೀವಿ. ಆದರೆ ಇವತ್ತು ಹೋದ ಹಂಗಾಮಿನಲ್ಲಿ 2,20,000 ಟನ್ ಕಬ್ಬನ್ನು ಕ್ರಷ್ ಮಾಡಿ ಇವತ್ತು ಹೋದ ಅವಧಿಯಲ್ಲಿ ಉಳಿದೆಲ್ಲ ಸಕ್ಕರೆ ಕಾರ್ಖಾನೆ ಈ ಭಾಗದಲ್ಲಿ ಈ ನಮ್ಮ ಭೀಮಾ ಬ್ಯಾಸಿನ್ ಅಂತ ಕರಿತೀವಿ, ಮಹಾರಾಷ್ಟ್ರ ಕರ್ನಾಟಕ ಎಲ್ಲಕ್ಕಿಂತ ಹೆಚ್ಚಿಗೆ 2,400 ರೂಪಾಯಿ ಬೆಲೆಯನ್ನು ರೈತರಿಗೆ ಕೊಟ್ಟು ಒಂದು ಉತ್ಕೃಷ್ಟ ಕಾರ್ಖಾನೆಯನ್ನು ಆ ಭಾಗದಲ್ಲಿ ಜನಮಾನಸದಲ್ಲಿ ಉಳಿತಕ್ಕಂಥ ಒಂದು ಪ್ರಯತ್ನವನ್ನು ಕಳೆದ ಅವಧಿಯಲ್ಲಿ ನಾವು ಮಾಡಿದ್ದೀವಿ. ಈ ಅವಧಿ ನವೆಂಬರ್ 2ನೇ ತಾರೀಕಿನಿಂದ ಪ್ರಾರಂಭ ಮಾಡಿ ಇವತ್ತು ಅಂದರೆ ಫೆಬ್ರವರಿ 10 2,80,000 ಟನ್ ಕಬ್ಬು ಕ್ರಷ್ ಆಗಿದೆ. ಆನ್ ಆ್ಯಂಡ್ ಎವರೇಜ್ 10.3 ಶುಗರ್ ಎವರೇಜ್ ಇದೆ. 10.30. ಆಮೇಲೆ ಕೋಜನ್ ಪ್ರಾಡಕ್ಟ್ ಮಾಡಿದ್ದೀವಿ. ಆನ್ ಆ್ಯಂಡ್ ಎವರೇಜ್ 5.5 ಮೆಗಾವಾಟ್ ಪವರ್ ಡಿಪಾರ್ಟ್ಮೆಂಟಿಗೆ ಹೆಸ್ಕಾಮ್ನವ್ರಿಗೆ ವಿದ್ಯುತ್ತನ್ನು ಕೊಟ್ಟಿದ್ದೀವಿ. ನಾವು ಉಳಿದ 9ಕ್ಕಿಂತ ಹೆಚ್ಚಿಗೆ ನಮ್ಮಲ್ಲಿ ನಾವು ಯೂಟಿಲೈಸ್ ಮಾಡ್ಕೊಂಡಿದ್ದೀವಿ. ನಮ್ಮ ಫ್ಯಾಕ್ಟ್ರಿ ವರ್ಕಿಂಗ್ ಟೋಟಲ್ 14 ಮೆಗಾವಾಟ್. ಸೊ ಆ ಕಾರ್ಖಾನೆ ರೈತರ ಬದುಕಿಗೆ ಒಂದು ಹೊಸ ಆಧಾರ ಆಗಿದೆ. ಕರ್ನಾಟಕ ಸರ್ಕಾರದ ಹಿಂದಿನ ಮುಖ್ಯಮಂತ್ರಿಗಳನ್ನು ನಾನು ಸ್ಮರಿಸಬೇಕಾಗ್ತದೆ. ಕರ್ನಾಟಕ ರಾಜ್ಯದ ಯಾವುದೇ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆ ಕೊಡಲಾರ್ದಂಥ ದೊಡ್ಡ ಸಹಾಯವನ್ನು ಅವರು ಮಾಡಿದರು. ಅನೇಕ ಬ್ಯಾಂಕರ್ಸನ್ನು ನಾನು ಸ್ಮರಿಸ್ಕೋಬೇಕಾಗ್ತದೆ. ಅವರೆಲ್ಲರ ಸಹಾಯದಿಂದ ಕಾರ್ಖಾನೆಯನ್ನು ಇವತ್ತು ನಾವು ಕಟ್ಟಿದ್ದೇವೆ. ಇವತ್ತು ಪ್ರಸ್ತುತ 200 ಕೋಟಿಗಿಂತ ಹೆಚ್ಚಿಗೆ ಆ ಫ್ಯಾಕ್ಟರಿ ಮೇಲೆ ಋಣಭಾರ ಇದೆ.
ಸಾಲ ಇದೆ. ಪ್ರತಿ ವರ್ಷ ನಾವಿಷ್ಟು ಕಂತ ಮತ್ತು ಬಡ್ಡಿ ರೂಪದೊಳಗೆ ಕಟ್ಟಬೇಕಾಗ್ತದೆ. ವಾರ್ಷಿಕ ನಾನು ಕೊಡ್ತೀನಿ ನಿಮಗೆ ಆಮೇಲೆ. ನಾನು ಫಿಗರ್ಸ್ ನಾನು ಹೇಳಬಾರ್ದು. ಜನರಲ್ ಬಾಡಿ ಮೀಟಿಂಗ್ ಮಾಡ್ತೀವಿ ನಾವು ಆಫ್ಟರ್ 24th ಎಲೆಕ್ಷನ್. ನಾನು ಆಮೇಲೆ ಬರ್ತೀನಿ ಆ ವಿಷಯಕ್ಕೆ. ಸೊ ಆ ಫ್ಯಾಕ್ಟ್ರಿ ನಮ್ಮ ಭಾಗದ ರೈತರಿಗೆ ಒಂದು ಹೊಸ ಚೈತನ್ಯ ಮೂಡಿದೆ. ಅದು ಕೋಆಪರೇಟಿವ್ ಮೂವ್ಮೆಂಟು ಬೆಳಿಬೇಕು ಅನ್ನುವಂಥ ಚಿಂತನೆಯಿಂದ ನಾನು ಚುನಾವಣೆಯನ್ನು ನಾನು 4 ವರ್ಷ ಹೆಂಗೆ ರೀತಿ ಸ್ಪೆಷಲ್ ಆಫೀಸರ್ MD2 ಇನ್ನೂ ಮಾಡ್ಬೋದಾಗಿತ್ತು ನನ್ನ ಅವಧಿ ಇರುತ್ತಾನೆ. ಆದರೆ ಒಂದು ಒಳ್ಳೆಯ ಜನ ಡೈರೆಕ್ಟರ್ಸ್ ಬರಬೇಕು, ಅಲ್ಲಿ ಒಂದು ಕೋಆಪರೇಟಿವ್ ಮೂವ್ಮೆಂಟ್ ಬೆಳವಣಿಗೆ ಆಗಬೇಕು. ಅವರೆಲ್ಲರ ಒಳ್ಳೆ ಹೊಸ ಹೊಸ ಆವಿಷ್ಕಾರಗಳನ್ನು ಹುಡುಕ್ತಕ್ಕಂಥ ಒಂದು ಆಡಳಿತ ಮಂಡಳಿ ತರಬೇಕು ಅನ್ನುವಂಥ ಸದಾಶಯದಿಂದ ನಾವು ಈ ಚುನಾವಣೆಯನ್ನು ಸ್ವಾಗತಿಸಿದ್ದೀವಿ. ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ನಿನ್ನೆಯಿಂದ ನಾಮಿನೇಷನ್ ಸ್ಟಾರ್ಟ್ ಆಗ್ಯಾವ. ಲಾಸ್ಟ್ ಡೇ 16, 17ಕ್ಕೆ ಸ್ಕೂಟ್ನಿ, 18ಕ್ಕೆ ವಿಡ್ರಾಲ್, 24ಕ್ಕೆ ಅವಶ್ಯಕತೆ ಬಿದ್ದಲ್ಲಿ ಚುನಾವಣೆ. ಸೊ ನನಗೆ ಅತ್ಯಂತ ಸಂತೋಷ. ಒಂದು ಸಕ್ಕರೆ ಕಾರ್ಖಾನೆ ಆಗಿದೆ. ಸಹಕಾರಿ ವಲಯದಲ್ಲಿ ಒಂದು ಮೊದಲನೇ ಚುನಾವಣೆ ಆಗ್ತಾಯಿದೆ. ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಒಂದು ಉತ್ತಮವಾದಂಥ ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ. ಚುನಾವಣೆಯಾಗಿ ಯಾರ ಅಧ್ಯಕ್ಷರು ಡೈರೆಕ್ಟರ್ ಆಗ್ತಾರೆ ಬಹಳ ಮಹತ್ವದ್ದಲ್ಲ. ಅವ್ರ ಕೋಆಪರೇಟಿವ್ ಮೂವ್ಮೆಂಟ್ ಒಂದು ಪೂರಕವಾದಂಥ ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ ಅನ್ನೋದು ಭಾಳ ಸಂತೋಷ. ನಾನು ಯಾಕಂದರೆ ಆಲ್ಮೋಸ್ಟ್ ಆಲ್ ಆ್ಯಸ್ ಎ ಫೌಂಡರ್ ರೂಪದಾಗ ನಾನು ಮಾಡಿನೂ ನನಗೆ ಅದಕ್ಕಿಂತ ಸಂತೋಷ ಬೇರೆ ಅಂದಿಲ್ಲ. ನಾನು ಅನೇಕ ಈ ಚುನಾವಣೆ ಘೋಷಣೆ ಆಗಬೇಕು, ಈ ಚುನಾವಣೆಗಿಂತ ಪೂರ್ವದಲ್ಲಿ ಅನೇಕ ಜನರ ಸಹಕಾರಿಗಳ, ಕಬ್ಬು ಬೆಳೆಗಾರರ, ಅನೇಕ ಜನರ ಸಲಹೆ ಸೂಚನೆ, ಭಾಳ ಹಿರಿಯರ ಪೂಜ್ಯರ ಮಾರ್ಗದರ್ಶನ ನಾನು ಕೇಳಿ ಏನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಕ್ರೋಢೀಕರಣ ಮಾಡಿ ನಿಮ್ಮ ಲಾಸ್ಟ್ ಪತ್ರಿಕಾಗೋಷ್ಠಿಯಲ್ಲಿ ನೀವೆಲ್ಲ ಕೇಳಿದ್ರಿ. ನಾನು ಹೇಳಿದೆ ಎಕ್ಸ್ಕ್ಯೂಸ್ಲಿ ಶಿವರ್ ಹೃದಯ ಫ್ಯಾಕ್ಟ್ರಿದೆ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ, ಇದ್ರಾಗ ಬೇಡ, ಇದು ಡೆವಲಪ್ಮೆಂಟ್ ಓರಿಯೆಂಟೆಡ್ ಇರಲಿ ಅಂತೇಳಿ ನಾನು ಅವತ್ತು ಮಾತಾಡಿದ್ದೆ. ಇವತ್ತು ಅನೇಕ ಜನರ ಸಲಹೆ ಯಾವ ರೀತಿ ಇದೆ ಅಂದರೆ, ಒಂದು ಆಗಲಾರದನ್ನು ತಾವು ಮಾಡಿರಿ, ಅದು ತಾವೇ ಎಲ್ಲರನ್ನ ಕರ್ಕೊಂಡು, ಅದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅಲ್ಲಿ ಒಂದು ಆಡಳಿತ ಮಂಡಳಿಯನ್ನು ಸ್ಥಾಪನೆ ಮಾಡಿ ರೈತರಿಗೆ ಪೂರಕವಾದಂಥ ವಿಚಾರಗಳನ್ನು ನಡೆಸ್ತಕ್ಕಂಥ ಒಂದು ಸಹಕಾರಿ ಫ್ಯಾಕ್ಟ್ರಿಯಾಗಿ ಅದು ಬೆಳವಣಿಗೆ ಆಗಲಿಕ್ಕೆ ನೀವು ವಿಶೇಷವಾಗಿ ಪ್ರಯತ್ನ ಮಾಡಿ ಅಂತ ಹೇಳಿದ್ರು. ಆದರೆ ಸಮಯ ಹೆಂಗಾಗ್ಯದಂದ್ರೆ, ರಾಜಕೀಯ ನಿಮಗೆಲ್ಲ ಗೊತ್ತು, ಸೆಷನ್ ನಡೆದದ. ಸೆಷನ್ ನಡೆದ್ರು ರಾಜಕೀಯ ಅಲ್ಲಿ ಯಾವ ರೀತಿ ಚಟುವಟಿಕೆಗಳದಾವ ನಿಮಗೆಲ್ಲ ಗೊತ್ತದ. ಪ್ರತಿ ದಿವಸ ಬಿಲ್ ಪಾಸ್ ಆಗೋದ್ಗೆ ನಮಗೆಲ್ಲ ವಿಪ್ ಇಶ್ಯೂ ಆಗ್ತಿದ್ದು. ಅದ್ರಿಗೆ ಹೆಂಗಾಗ್ಯದಂದ್ರೆ ಎವ್ರಿ ಡೇ ನೀವು ಹೌಸ್ನಾಗಿರ್ಬೇಕು ಅನ್ನುವಂಥ ಒಂದು ವಾತಾವರಣ ಸೃಷ್ಟಿಯಾಗ್ಯದ. ಸೊ ಆ ದೃಷ್ಟಿಯೊಳಗೆ ನನಗೆ ಸಮಯ ಕಡಿಮೆ ಅದ ಎಲ್ಲರನ್ನ ಕರೀಲಿಕ್ಕೆ. ಯಾಕಂದ್ರೆ 16,000 ರೈತರಿದ್ದರೂ ಸಹಿತ ಇವತ್ತು ಯಾರು ಅಧಿಕೃತವಾಗಿ ಅವ್ರು ತಮ್ಮ ಡಾಕ್ಯುಮೆಂಟ್ಸ್ ಕೊಟ್ಟು ಸದಸ್ಯರಾಗಿದ್ದಾರೆ, ಚುನಾವಣೆಗೆ ಅರ್ಹ ಮತದಾರರಾಗಿದ್ದಾರೆ, ಭಾಳ ಜನ ತೀರ್ಕೊಂಡಿದ್ದಾರೆ. ಅದ್ರಾಗ 4-5 ಸಾವಿರ. ಅವ್ರು ಯಾವಾಗ ಅಧಿಕೃತ ಆಗ್ತಾರಂದ್ರೆ ಜನರಲ್ ಬಾಡಿ ಮೊದಲನೇ ಸಭೆ ಆದ್ವು, ಅಲ್ಲಿ ಒಂದು ರೆಸೊಲ್ಯೂಷನ್ ಮಾಡಬೇಕಾಗ್ತದೆ ಕೋಆಪರೇಟಿವ್ ಆ್ಯಕ್ಟ್ ಪ್ರಕಾರ. ಅವಾಗ ಅವರು ರೆಗ್ಯುಲೈಸ್ ಆಗಿ ವಾರಸಾದಾರನ ಅವ್ರ ಕುಟುಂಬದ ಯಾರಾದರೂ ಒಬ್ಬ ಸದಸ್ಯರನ್ನ ನಾವು ವಾರಸದಾರಾಗಿ ಮಾಡ್ಲಿಕ್ಕೆ ಬರ್ತದೆ. 11 ಸೆಕೆಂಡ್. ನನಗೆ ಇನ್ನೊಂದು ಸಂತೋಷ ಏನಂದ್ರೆ, ನಮ್ಮ ಕರ್ನಾಟಕ ಘನ ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು, ಸಂಬಂಧಪಟ್ಟಂಥ ಸಚಿವರುಗಳನ್ನು ಈ ಜಿಲ್ಲೆಗೆ ಭಾಳ ದೊಡ್ಡ ಪ್ರಮಾಣದ, ನಾನು ನೋಡಿರ್ತಕ್ಕಂಥ ಬಜೆಟ್ಗಳಲ್ಲಿ ಭಾಳ ದೊಡ್ಡ ಪ್ರಮಾಣದ ಸಹಾಯವನ್ನು ಈ ಜಿಲ್ಲೆಗೆ ಆಗಿದೆ. ಅದು ನೀರಾವರಿಗಳಾಗಿರ್ಬೋದು, ಆರೋಗ್ಯ ಇಲಾಖೆದಿಂದ ಆಗಿರ್ಬೋದು, ಹೋಮ್ ಡಿಪಾರ್ಟ್ಮೆಂಟ್ದಿಂದ ಆಗಿರ್ಬೋದು, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ದಿಂದ ಆಗಿರ್ಬೋದು. ನಾನು ಹೇಳ್ತೀನಿ, ನಾನು ಮುಗಿಸ್ತೇನೆ. ಕೊಟ್ಟದ್ರ ಮೊದಲು ಹೇಳೋಣ, ಆಮೇಲೆ ಕೊಡ್ಲಾರ್ದೂ ಹೇಳೋಕೆ ತಯಾರಿದ್ದೀನಿ. ನಾ ಹೆಂಗಂದ್ರೆ ಒಂದು ನಿಮ್ಗೆ ಹೇಳ್ಬಿಡ್ತೀನಿ, ನಮ್ಮ ಭಾಗ ಕುಡಿಯುವ ನೀರಿನ ಅತ್ಯಂತ ಸಮಸ್ಯೆದಾಯಕ ಪ್ರದೇಶದಿಂದ ಬರ್ತಕ್ಕಂಥವ್ರು ನಾವು. ಆ ಪ್ರದೇಶಕ್ಕೆ ಇವತ್ತು ಜಲಧಾರೆ ಮುಖಾಂತರ ಕುಡಿಯುವ ಶಾಶ್ವತ ನೀರಾವರಿ ಯೋಜನೆಯನ್ನು ರೂಪಿಸ್ತಾ ಇದ್ದಾರೆ. ಏನು RDPR ಮಿನಿಸ್ಟರ್ ಕೃಷ್ಣ ಬೈರೇಗೌಡರು ಈ ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ ರಿವ್ಯೂದೊಳಗೆ ಏನು ಮಾತು ಕೊಟ್ಟಿದ್ರು, ಪ್ರಿನ್ಸಿಪಲ್ ಸೆಕ್ರೆಟರಿ ಅತೀಕ್ ಅವರು ಏನು ಬಂದಿದ್ರು, ಜಲಧಾರೆಯನ್ನು ಇವತ್ತೇನು ಕೃಷ್ಣದ ಆಲ್ಮಟ್ಟಿ ಡ್ಯಾಮನ್ನು 405
ಏನು ಆಳವಾಗಿರ್ತಕ್ಕಂಥ ಪ್ರದೇಶದ ಡ್ಯಾಮಿನ ಒಂದು ಹನಿ ನೀರಿದ್ರೂ ಸಹಿತ ಆ ಪ್ರದೇಶನಾಗ ಇರ್ತದೆ. ಅಲ್ಲಿಂದ ಜಾಕ್ವೆಲ್ ಮಾಡಿ ನಾವು ನಮ್ಮ ಪ್ರದೇಶಕ್ಕೆ ನೀರು ಒಯ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ತಡಿ ಪ್ಲಾನ್ ಅದು ಮುಗಿಸ್ತೇನೆ ರೀ. ಅದಕ್ಕೆ ಅಲ್ಲಿಂದ ನೀರು ಲಿಫ್ಟ್ ಮಾಡಿ ಜಲಧಾರೆಯನ್ನ ಈ ಜಿಲ್ಲೆಯ ಸಮಸ್ಯೆದಾಯಕ ಗ್ರಾಮಗಳಿಗೆ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಮಾಡ್ತಿದ್ದಾರೆ. ಎಲ್ಲಕ್ಕಿಂತ ನಾನು ಮೊದಲು ಅದಕ್ಕೆ ಧನ್ಯವಾದ ಹೇಳ್ತೇನೆ. ಬಿಜಾಪುರ ಜಿಲ್ಲೆ ಬರದ ಜಿಲ್ಲೆ ಇದು. ಈ ಜಿಲ್ಲೆಯ ಸರ್ಕಾರ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಬೇಕಾದ್ದು ಒಂದು ಸರ್ಕಾರದ ಕರ್ತವ್ಯ, ಜವಾಬ್ದಾರಿ. ಆ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ನೀರಾವರಿಯಲ್ಲಿ ಇವತ್ತು ಏನು ನಮ್ಮ ಪ್ರದೇಶಕ್ಕೆ ಮುಳವಾಡ ಎಕ್ಸ್ಟೆನ್ಷನ್ ಅಂತ ಕರಿತಿದ್ದೀವಿ, ರೇವಣಸಿದ್ದೇಶ್ವರ ಪೂರ್ತಿ ಏನದ ಆ ಪ್ರದೇಶಕ್ಕೆ ಇವತ್ತು ನೀರಾವರಿ ಮಾಡ್ತಕ್ಕಂಥ ಯೋಜನೆಯನ್ನು ನಾವು ಮಾಡಿದ್ದೀವಿ. ಅದು ಸಹಿತ 250 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ನಾನು ವಿಶೇಷವಾಗಿ ಅದರ ಬಗ್ಗೆ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಅದ್ರ ಜೊತೆಗೆ ಇಲ್ಲೊಂದು ಹಾಸ್ಪಿಟಲ್ಗೆ ಸಹಾಯ ಮಾಡಿದ್ದಾರೆ, ಮುಳವಾಡದಲ್ಲಿ ಇಂಡಸ್ಟ್ರಿಯಲ್ ಬೆಳವಣಿಗೆ ಮಾಡಿದ್ದಾರೆ, ಕಾರಾಗೃಹಕ್ಕೆ ಮಾಡಿದ್ದಾರೆ. ಈ ಜಿಲ್ಲೆಯ ಸಮತೋಲನವಾದಂಥ ಈ ರಾಜ್ಯದ ಮತ್ತು ಈ ಜಿಲ್ಲೆಯನ್ನು ಪರಿಸ್ತಕ್ಕಂಥ ಸಮತೋಲನ ಬಜೆಟ್ ಇದಾಗಿದೆ. ಅದಕ್ಕೆ ನಾನು ವಿಶೇಷವಾಗಿ ಅಭಿನಂದಿಸ್ತೀನಿ. ಇಲ್ಲ ಅಗತ್ಯ ಇಲ್ಲ. ಟ್ರೀಟ್ಮೆಂಟ್ ಪ್ಲಾಂಟ್ ಬಗ್ಗೆ ಏನಾದ್ರು ನಿಮ್ಮ ನಿಗಮದ ವಾಟರ್ ಸಿವೇಜ್ ಎರಡು ಬರ್ತಾವೆ. ಅದ್ರ ಬಗ್ಗೆ ಏನ್ ಹೇಳ್ತಾರೆ, ಸಿವೇಜ್ ಪ್ಲಾಂಟ್ಗಳು ಹೆಚ್ಚಾಗ್ತಾವ, ಅದರಿಂದ ಆ ನೀರನ್ನ ಮತ್ತೆ ಸದ್ಬಳಕೆ ಮಾಡ್ಕೋಬಹುದು. ಆ ಟ್ರೀಟ್ಮೆಂಟ್ ಪ್ಲಾಂಟ್ ಆಕ್ಚುಲಿ ರೀಯೂಸ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ನಾನು ಮಾಡ್ತಾ ಇದ್ದೇನೆ, ಒಂದು ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಹೇಳಿನ ನಾನು ನಿಮ್ಮ ಮುಂದೆ ಬರ್ತೀನಿ. ನಾನು ಮುಂದಿನ ದಿನಮಾನದಾಗ ಇದೆಲ್ಲ ಫ್ರೀ ಆಗಬೇಕು. ಆಫ್ಟರ್ ಮಾರ್ಚ್ ಈ ಬಲ್ಕದ ಮೊದಲು ಕಾನ್ಸಂಟ್ರೇಷನ್ ಮಾಡ್ತೀವಿ ನಾವು. ಇಡೀ ರಾಜ್ಯದ ಒಂದು ಜವಾಬ್ದಾರಿ ನಮ್ಮ ಬೋರ್ಡಿಗೆ ವಹಿಸಿದ್ದಾರೆ. ಅದನ್ನ ಡಿಸ್ಟ್ರಿಬ್ಯೂಷನ್ ಏನದ ಲೋಕಲ್ ಬಾಡಿಯವ್ರು ಮಾಡ್ತಾರೆ, ಬಟ್ ಬಲ್ಕ್ ಏನದಲ್ಲ ನಾವು ಮಾಡ್ತೀವಿ. ನಾನು ಮೊನ್ನೆ ಹೋಗಿ ನೋಡಿದೆ, ನಿಮ್ಗೆ ಮೈಸೂರಿಗೆ ಹೋಗಿದ್ದೆ. ನಾನು ಮೈಸೂರಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಯಾರು ನಮ್ಮ ಇವ್ರು ಅದರಲ್ಲ, ನಾರಾಯಣಮೂರ್ತಿ, ಯಾವುದು ನಿಮಗೆ ಇನ್ಫೋಸಿಸ್ನಾಗ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಿದ್ದಾರೆ. ನೀವು ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ಬಹುತೇಕ ಈ ದೇಶದೊಳಗೆ ಇಲ್ಲ ಅಂತ ಮಾಡಿದ್ದಾರೆ. ಆದರೆ ಅದು ಪ್ರೈವೇಟೇಷನ್ ಅವ್ರದ್ದೇ ಆದಂಥ ಅವ್ರಿಗೆ ಸಂಪನ್ಮೂಲ ಅದ. ನಾವು ಸರ್ಕಾರ ಅಷ್ಟು ಪ್ರೊವಿಷನ್ ಮಾಡ್ತಂತ ನಾನು ಹೇಳೋಕ್ಕಾಗಂಗಿಲ್ಲ. ಬಟ್ ಆ ದೃಷ್ಟಿಯೊಳಗೆ ಸಾಗಬೇಕಾಗಿದೆ ನಾವು. ಇವತ್ತು ನಾನು ಅಲ್ಲಿ ಮೈಸೂರೊಳಗೆ ಅದನ್ನೂ ನೋಡಿದೆವು, ನಮ್ಮ ಗೌರ್ಮೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ನೋಡಿದ್ವಿ, ಅವ್ರದ್ದು ನೋಡಿದೆವು ಇನ್ಫೋಸಿಸ್. ಆ ಇನ್ಫೋಸಿಸ್ ಯಾವ ಹೊಸ ಆವಿಷ್ಕಾರಗಳು ಮಾಡಿದ್ದಾರೆ ಅಂದರೆ ಅದನ್ನು ಇಂಪ್ಲಿಮೆಂಟ್ ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮುಂದಿನ ದಿನಮಾನದಲ್ಲಿ ಮಾಡೋಣ. ಅದು ಟೋಟಲಿ ಡಿಫ್ರೆಂಟ್. ಇದು ಇವರು ಹೇಳ್ತಕ್ಕದ್ದು UGD, ನೀವು ಹೇಳೋದು ಡ್ರಿಂಕಿಂಗ್ ವಾಟರ್. ಕಾವ್ಯ ಅಂಕಲ್ ಸಿನಿಮಾಗೆ ಹೊಂಟಿವ್ರಿ, ಕಾವ್ಯನೂ ಕಳ್ಸ್ಕೊಡ್ರಿ ಪ್ಲೀಸ್. ಬರ್ರಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸರ್ಪ್ರೈಸ್ ಐತಿ. ನಿಮ್ಮ ಆಭರಣ ಖರೀದಿಯ ಮೊದಲ ಆಯ್ಕೆ ಸೀಮಾ ಗೋಲ್ಡ್ ಆಗಿರಲಿ. ಸೀಮಾ ಗೋಲ್ಡ್, SS ಕಲಾಭವನ ರಸ್ತೆ, ವಿಜಯಪುರ. ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಸಿಲಾಯಿ ವರ್ಲ್ಡ್ ಮೆನ್ಸ್, ವುಮೆನ್ಸ್, ಕಿಡ್ಸ್ ಸಾರೀಸ್ ಬಂಪರ್ ಆಫರ್. ಬೈ 3 get 3. ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಬೈ 3 get 3. ಫಾರ್ಮಲ್, ಕ್ಯಾಜುವಲ್, ವಿಂಟರ್, ವೆಸ್ಟರ್ನ್ಸ್ ಬಂಪರ್ ಆಫರ್. ಫ್ಲಾಟ್ ಸೇಲ್ 299, 399, 499. ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಬೈ 1 get 1 ಫ್ರೀ. ಇದು ಆಫರ್ ಸಿಲ್ಕ್ ಸಾರೀಸ್, ಕಾಟನ್ ಸಾರೀಸ್, ಡಿಸೈನ್ ಸಾರೀಸ್ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ. ಈ ಆಫರ್ ಸೀಮಿತ ಅವಧಿಗೆ ಮಾತ್ರ. ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ. ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್, ವುಮೆನ್ಸ್, ಕಿಡ್ಸ್ ಸಾರೀಸ್, ನಿಯರ್ ಸಿದ್ದೇಶ್ವರ್ ಟೆಂಪಲ್, ಬಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್, ಗುರುಕುಲ್ ರೋಡ್, ವಿಜಯಪುರ್. ಮೊಬೈಲ್ ನಂಬರ್ 7030170909. हमारे पास यहाँ पे शादियों का बाज़ार और जमातों का
और सब कुछ मिलता है, फर्नीचर मिलता है हमारे पास, अच्छे से अच्छी क्वालिटी भी है और कम से कम क्वालिटी का रेंज भी है। फर्नीचर में हमारे पास 7,000 से चालू है, जो हम कम से कम रेंज में हमारे बीजापुर की जनता को देना चाहते हैं। और पूरे बीजापुर डिस्ट्रिक्ट से हमारे पास कस्टमर्स आते हैं और इंशाल्लाह आते रहेंगे। आप भी एक मर्तबा हमारे शॉप को ज़रूर विज़िट कीजिए। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।